ಏನಾಯ್ತು? ನಾಳೆಯಿಂದ ಅವನು ನಮ್ಮ ಜೊತೆ ಇರ್ತಾನೆ ಇಲ್ವೋ ಅನ್ನೋ ಭಯ ಶುರುವಾಗಿದೆ. ನಾನು ಹೇಳಿದ ಕ್ಷಣದಲ್ಲೇ ನೀವೀ ಮನೆ ಬಿಟ್ಟು ಆಚೆ ಹೋಗ್ಬೇಕು. ನೀವ್ ಯೋಚನೆ ಮಾಡ್ಬೇಡಿ, ನೀವ್ ನಿಮ್ ಮಕ್ಕಳ ಜೊತೆ ಸಂತೋಷವಾಗಿರ್ತೀರ. ಚಿಕ್ಕಮ್ಮ ಹೇಳಿದ ಹಾಗೆ ಸ್ಟೇಜ್ ಮೇಲೆ ಹೋಗಿ ಎಲ್ರೂ ಮುಂದೆ ಪಾದ ಕೇಳಿದ್ರೆ ಇಲ್ಲ ಅನ್ನಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಯೂಟ್ಯೂಬ್ ಐಡಿಯಾ ಬೇಡ ನೋಡ ಕೆಲಸ ಕೊಟ್ಟರೆ ಐಡಿಯಾ ಮಾಡಲಾರ ಗೌರಿ ಲೈಕಲ್ ಬೇರೆ ಈ ರೀತಿ ಎಲ್ಲ ಆಯ್ತಲ್ವಾ, ಅದಕ್ಕೆ ಅವ್ಳ ಡೇಟ್ ಆಫ್ ಬರ್ತ್ ಕೇಳಿದ್ದೆ. ಅವ್ಳ ಡೇಟ್ ಆಫ್ ಬರ್ತ್ ಪ್ರಕಾರ ಗೌರಿ ಅವಳ ಲೈಫಲ್ಲಿ ಒಂದಷ್ಟು ತ್ಯಾಗ ಮಾಡ್ತಾಳೆ. ಅಂದ್ರೆ ಏನ್ ತ್ಯಾಗ ಮಾಡಿರ್ಬೋದು ಅಭಯ್? ಗೌರಿ ತನ್ನೋರ್ಗೋಸ್ಕರ ಸಂತೋಷನ ತ್ಯಾಗ ಮಾಡಿದಾಳೆ. ಅವಳಿಗಂತೂ ತಟ್ಟೆ ತಟ್ಟಿದ್ದೆ. ದೇವ್ರಿ, ಮೊನ್ನೆ ಕೋಪ ಆವೇಶದಲ್ಲಿ ಹಾಕಿದ್ ಶಾಪ ಯಾರಿಗೂ ತಟ್ಟೆ ಇಲ್ಲಪ್ಪ. ನೀವ್ ಹೇಳ್ಬೇಕು ಏನಾಯ್ತು ಅಂತ. ನಾನು ಎಷ್ಟು ಸರಿ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿಲ್ಲ. ಇವಾಗ ಆಂಟಿನೂ ಅದೇ ರೀತಿ ಹೇಳಿದ್ರು. ಏನಾಗಿದೆ ನಿಮ್ಗೆ? ಅದು ನನ್ ಫೋನ್ ನೋಡಿರ್ಲಿಲ್ಲ, ಅಕ್ಕನ ಮನೇಲಿ ಇಲ್ಲಿಗೆ ಬಂದ್ಮೇಲೂ ನೀವು ಫೋನ್ ನೋಡಿಲ್ವಾ ಹಾಗಾದ್ರೆ? ಅವ್ರು ಚಲೋ ಚಂದ ಹೇಳೋಣಾಗಿರ್ತಾರ ಗಾತೆ ಅಸೋನ್ ಅಂತಾರೆ ಮಣ್ಣು ಬಿಡು ಎಲ್ಲ ಕುಂತಿ ನೋಡ್ಬೇಕ ಮಾಡ್ತೀನಿ ನಾನು ಕುಂತಿರ್ತೀನಿ. ನಾನು ತಿನ್ಬೇಡಕ್ಕ ಯಾರು ಕತ್ಬೇಕು 5 ನಿಮಿಷ ಟೈಮ್ ಇದೆ, ಜೈಲರ್ ಬರೋರಿಗೆ ಮಾತು ಮುಗಿಸ್ಬೇಕು. ಯಾವ್ದಿದು ಅನ್ನ ನಂಬರು? ಹಲೋ, ನಾಯಿ ಕೆಂಚ ಮಾತಾಡ್ತೀನಿ. ಏನ್ ಗಣಿಗಾರ ಇದು? ನೀ ಬೀಳದಂಗೆಲ್ಲ ಚಾಚು ತಪ್ಪೆ ಮಾಡಿದೆ, ಅದಕ್ಕೆ ಅವ್ನಿಗೆ ಏನ್ ಸಿಕ್ತು? ಏನು ಜೈಲ್ನಾಗ ಮುದ್ದೆ ಮುಡಿಯಂಗಾಯ್ತಲ್ಲ ದನಿ. ಸರಿ, ಅವನವನಲ್ಲ ಅವನವನಲ್ಲ ನಿಮ್ಮ ಅಣ್ಣ ಗೌತಮ್ ದಿವಾನು, ಅವನು ನನ್ನ ಅಕೌಂಟ್ ಬ್ಲಾಕ್ ಮಾಡಿಸ್ಬಿಟ್ಟವನಲ್ಲ ದನಿ. ಅವ್ರು ಹಾಕಿ ದುಡ್ಡು ತೆಗಿಯಕ್ಕಾಗ್ತಾ ಇಲ್ಲ, ಕೈ ಬಂದು ತುಟ್ಟು ಬಾಯಿ ಬರ್ದಂಗಾಯ್ತಲ್ಲ ದನಿ. ಹೀಗಾದ್ರೆ ನನ್ನ 8 ಮಕ್ಳು ಗತಿ ಏನ್ ದನಿ? ನಾನು ನಿಮ್ ಸಹಾಯಕ್ಕೆ ಬಂದು ನನ್ನ ಸಹಾಯಕ್ಕೆ ಯಾರು ಇಲ್ದಂಗ ಆಗುತ್ತಲ್ಲ ದನಿ. ಹಾಗನೆ ಮಾಡೋ ಗಂಕ ಕೆಲಸ ಆದ್ರೂ ಅನಾವಶ್ಯ ನಿಯತ್ತಿರ್ಬೇಕು, ಇಲ್ಲಾಂದ್ರೆ ದೇವ್ರು ಮೆಚ್ಚೋಕಿಲ್ಲ ದನಿ. ದೊಡ್ಡ ಮನ್ಸು ಮಾಡಿದ್ದೇನೆ, ಹೆಂಗಾರ ಮಾಡಿ ನನ್ನ ಜೈಲಿಂದ ಬಿಡಿಸ್ಬಿಟ್ಟಿದ್ದೇನೆ. ಮಾಡೋ ಕೆಲಸನ ಕರೆಕ್ಟಾಗಿ ಮಾಡೋದು ಬಿಟ್ಟು ತಗ್ಲಾಕೊಳ್ಳೋ ತರ ಮಾಡಿದ್ರೆ ನಾನೇನೋ ಮಾಡ್ಲಿ? ನಿನಗೆ ನಾನು ನನ್ನ ಪರವಾಗಿ ಕೆಲಸ ಮಾಡಕ್ ಹೇಳಿದ್ನೆ ಹೊರತು ಏನೋ ಮಾಡಕ್ ಹೋಗಿ ತಗ್ಲಾಕೋತ. ಇವಾಗ ಕಾಲ್ ಮಾಡಿ ದುಡ್ಡು ಕೇಳ್ತಾ ಇದ್ಯಾ? ಬಿಡೋ ಫೋನು ಇಡಿಯಟ್. ಏನಂತ ಯಾಕೆ ಒಂಥರ ಇದ್ರಲ್ಲ? ಏನಿಲ್ವಲ್ಲ, ನಾನು ಆರಾಮಾಗೇ ಇದೆ.